ನಮಸ್ತೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಾನು ನಿಮ್ಮನ್ನ ಕಿಚನ್ ಗಾರ್ಡನ್ ಕರ್ಕೊಂಬಂದನು. ಕೋಬೀಸ್ ಹಚ್ಚಿದ್ದೇನೆ. ನಾನು ಒಂದು 10-15 ಕೋಬೀಸ್ ಇದ್ದು ಅದನ್ನ ಹಚ್ಚಿದ್ದೇನು. ನೋಡ್ಬೇಕು ಹೆಂಗೆ ಬರ್ತಾವೆ, ಯಾಕಂದ್ರೆ ಕೋಬೀಸ್ ಔಷಧ ಇಲ್ದ ಬರಂಗಿಲ್ಲ ಅಂತಾರು. ಕ್ಯಾಬೇಜ್ ಜೊತೆನ ಸ್ವಲ್ಪ ರಾಜಗಿರಿ ಪಲ್ಯ ಹಾಕಿದ್ನಿ, ಅದ ಬಂದಿತ್ತು. ಅದನ್ನ ಸ್ವಲ್ಪ ಪಲ್ಯ ಮಾಡ್ಬೇಕಂತ ತೆಗಿಯಾಕ್ತೀನಿ. ಇನ್ನು ಎಲ್ಲ ತೆಗಿಬೇಕಾಗೈತಿ ಪಲ್ಯ, ಅದರಿಂದ ಸ್ವಲ್ಪ ಕೀಡೆ ಆಗಾಗ್ತಾವು. ಅದಕ್ಕಾಗಿ ಪಲ್ಯ ಎಲ್ಲ ತೆಗೆದು ಸ್ವಚ್ಛ ಮಾಡ್ಕೊಂಡು ನೀರು ಹಾಕಬೇಕು. ಇನ್ನು ನೋಡಿರಿ, ಯಾವುದೂ ತರಕಾರಿ ಬೆಳೀರಿ ಅಥವಾ ಏನೂ ಗಿಡ ಹಚ್ಚಿರಿ, ಅದು ಯಾವಾಗ ಫಲ ಕೊಡ್ತೈತಿ ನೋಡ್ರಿ, ಅವಾಗ ಏನೋ ಒಂದು ಖುಷಿ ಅನ್ನಿಸ್ತೈತಿ. ಬೆಳೆಸಿದಕ್ಕೆ ಸಾರ್ಥಕ ಆಯಿತು ಹಿಂಗೆ ಅನ್ನಿಸ್ತೈತಿ. ಅದಕ್ಕೆ ಒಂದು ಎಲ್ಲರಿ ಗಿಡ ಹಚ್ಚಿ ನೋಡ್ರಿ, ಅದು ಬಂದು ಫಲ ತಿಂತೀರಿ ನೋಡ್ರಿ, ಅವಾಗ ಗೊತ್ತಾಗ್ತೈತಿ ಗಿಡ ಹಚ್ಚಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದು. ಈ ರೀತಿಯಾಗಿ ತರಕಾರಿ ಹಚ್ಚೋದ ಮತ್ತು ಅದಕ್ಕೆ ನೀರು ಹಾಕೋದ ಮತ್ತು ಬಂದು ಬೆಳೆ ತಕ್ಕೋದ, ಅದೇನೋ ಒಂದು ಖುಷಿ ಅನ್ನಿಸ್ತೈತಿ ನಮ್ಮ ಮಾಡೋಕೆ. ನಾವು ಬೆಳೆಸಿದ ತರಕಾರಿ ಒಳಗೆ ಯಾವುದೇ ಕೆಮಿಕಲ್ ಇರೋಂಗಿಲ್ಲ, ಹೀಗಾಗಿ ನಾವು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಬೆಳ್ಸಾಕತ್ತೈತಿ. ಈಗ ನೋಡ್ರಿ, ಕೋಬೀಸ್ ಹಚ್ಚಿದೇನು, ಬಟ್ ಒಂದೊಂದು ಕೀಡಿದಾವು. ಈ ಕೋಬೀಸ್ ಅಂತ ಔಷಧದಿಂದ ಬರಂಗಿಲ್ಲ ಅಂತಾರು, ಬಟ್ ನಾ ಟ್ರೈ ಮಾಡತ್ತನು ಹೆಂಗೆ ಬರಂಗಿಲ್ಲ ನೋಡೋನು ನೋಡೋನು ಹಚ್ಚಿದೇನು. ಇನ್ನು ಏನಾಗ್ತಾನು ಮುಂದೆ ಹೇಳ್ತೀನಿ ನಾನು. ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ಅಥವಾ ಹಿತ್ಲದು ಇರ್ತಾವೆ, ಹಿತ್ಲದು ಇದ್ರೆ ಇಲ್ಲಾಂದರೆ ಟೆರೆಸ್ ಮ್ಯಾಗ ಸ್ವಲ್ಪ ಗ್ರೋ ಬ್ಯಾಗ್ದಾಗ ನೀವು ಹಚ್ಬೋದು. ಅಷ್ಟೇ 1-2 ಮೆಣಸಿನ ಗಿಡ, ಬದನೆ ಗಿಡ, ಇನ್ನು ಕೋಬೀಸ ಹಿಂಗೆ ನಾವು ಬೆಳಿಬೋದು. ಯಾವ್ದು ಬೆಳ್ಯಾಕೆ ಬರಂಗಿಲ್ಲ ಅಂತ ಇಲ್ಲ, ನಾವು ಬೆಳೆಸ್ಬೋದು. ನೋಡಿರಿ, ನೀವು ಹಚ್ಚಿ ನೋಡಿರಿ, ಅದು ಹಚ್ಚಿದ ಮ್ಯಾಕ ಅದು ಫಲ ಬಂದ ಮ್ಯಾಕ ಅದು ತಿಂದು ನೋಡಿರಿ, ಒಂದು ಏನೋ ಖುಷಿ ಅನ್ನಿಸ್ತೈತಿ. ನಾ ಬೆಳೆಸಿದ್ಲೆ ಹಿಂಗೆ ಅನ್ನಿಸ್ತೈತಿ. ಇದು ನಮ್ಮ ಕಡೆ ಬೆಳೆಸ್ಬೋದು, ಆದರೆ ಪಾಪ ಸಿಟಿಯಾಗೋದು ಇದ್ದವರು ಏನು ಮಾಡೋಕ್ಕಾಗಂಗಿಲ್ಲ. ನೀವು ನಿಮ್ಮ ಕಡೆ ಊರ ಕಡೆ ಬಂದಾಗದು ತರಕಾರಿ ಬೆಳೆದಿರ್ತಾರೋ ಇಲ್ಲಿ ರೈತರ, ಅವ್ರ ಕಡೆಯೂ ಸ್ವಲ್ಪ ಒಯ್ದು ಬರ್ರಿ. ಎಷ್ಟು ದಿನ ಆಗ್ತೈತಿ ಅಷ್ಟು ದಿನ ತಿನ್ಬೋದು ಫ್ರೆಶ್. ನೋಡ್ರಿ, ರೂಬಿದ ಮತ್ತು ಬ್ರೌನಿದ ಆಟ ನಡೆದೈತಿ. ಒಮ್ಮೆ ಮನಸ್ಥಿತಿ ನಾಯಿಗಳ್ದ ಎಷ್ಟು ಚಲೋ ಅಲ್ಲ, ಇಷ್ಟು ಮಜಾಲೇ ಇರ್ತಾವೆ ತಮ್ಮದೇ ಪ್ರಪಂಚದಾಗ. ಆರಾಮ್ ಉಣ್ಣೋದ ತಿನ್ನೋದ. ನಮ್ಮ ರೂಬಿ ನಿದ್ದೆ ಹೊಡಿತಾಳು ನೋಡಬೇಕು, ಯಾರು ಗೊರಾಡ್ಸಂಗಿಲ್ಲ, ಅಟ್ಟು ಗೊರಾಡಿಸ್ತಾಳು. ಆರಾಮ್ ಬಿಂದಾಸ್ ಮಲಗಿರ್ತಾಳು, ಯಾವುದೇ ಚಿಂತೆ ಇಲ್ಲ, ಟೆನ್ಷನ್ ಇಲ್ಲ, ತಮ್ಮದೇ ಲೋಕದಾಗಿರ್ತಾವೆ. ಸಡನ್ಲಿ ಇವತ್ತು ಒಂದು ಪ್ಲ್ಯಾನ್ ಮಾಡಿದೆವು, ಅಂದ್ರೆ ಹೊರಗೆ ಹೋಗೋದೈತಿ, ಅಂದ್ರೆ ಟ್ರಿಪ್ಪಿಗೆ ಹೋಗೋದೈತಿ. ದೇವ್ರಿಗೆ ಹೊಂಟಿದೆವು. ಎಲ್ಲಿ ಅನ್ನೋದ ಹೇಳ್ತೀನಿ ನಾನು. ಇನ್ನು ಅದಕ್ಕೆ ಅಡುಗೆ ಮಾಡಿ ಊಟ ಮಾಡಿ ರೆಡಿ ಆಗಬೇಕು. ಅದ್ರ ಜೊತೆ ಕಿಚನ್ ಅದು ಕ್ಲೀನ್ ಮಾಡ್ಕೋಬೇಕು. ನಡೀರಿ. ಊರಂತ ಬತ್ತಂದ್ರೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಾಕತ್ತೈತಿ. ಅದ್ರೊಳಗೆ ಈ ಕ್ಲೀನ್ ಮಾಡ್ಕೊತ ಕೂತು ಅಂದ್ರೆ ಮುಂದೆ ಹೋಗಾಕ ನಮಗೆ ಲೇಟ್ ಆಗ್ತೈತಿ. ಯಾವುದೇ ಟೈಮ್ ಕರೆಕ್ಟ್ ಹೋಗಾಕೆ ಆಗಂಗಿಲ್ಲ, ಹೀಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ. ಇನ್ನು ನಡೀರಿ, ವೇದಾನು ರೆಡಿ ಆಗಿದ್ದಾಳು, ನಮ್ಮದು ಬ್ಯಾಗ್ ಪ್ಯಾಕಿಂಗು ಆಗೈತಿ. ಅದ್ರೊಳಗೆ ನಮ್ಮ ರೂಬಿ ನನ್ನ ಕಾವಲಾನು ಮಾಡತ್ತಾಳು, ಯಾಕಂದ್ರೆ ಈ ಎಲ್ಲರೂ ಹೋಗ್ತಾಳೆ ಅನ್ನೋದಕ್ಕಿಗೆ ಗೊತ್ತಾಗೈತಿ. ಹೀಗಾಗಿ ನಾನು ಬಿಟ್ಟು ಅಳಗ್ಯಾಡಂಗಿಲ್ಲ, ಬಟ್ ಏನು ಮಾಡೋಕ್ಕಾಗಿಲ್ಲ, ಪಾಪಕ್ಕಿನ ಬಿಟ್ಟು 2 ದಿನ ಹೋಗಬೇಕು. ನಡೀರಿ, ನೆಕ್ಸ್ಟ್ ನಮ್ಮ ವೇದ ಹೇಳ್ತಾಳು, ಕೇಳ್ರಿ. ನೋಡಿ, ಕಾರ್ ಮನೆ ಮುಂದೆ ಬಂದು ನಿಂತಂದ್ರೆ ಇದು ಹಿಂಗೆ ಮಾಡ್ತಾಳು. ನಾವು ಎಲ್ಲರೂ ಹೊಂಟಿದೆವು, ನಮ್ಮನ್ನು ಎಲ್ಲರೂ ಒಯ್ತಾರ ಅನ್ನೋದ್ರೊಳಗೆ ಇರ್ತಾಳು. ಬಟ್ ಏನು ಮಾಡೋಕ್ಕಾಗಿಲ್ಲ, ರೂಬಿನೂ ಒಯ್ಯೋಕ್ಕಾಗಂಗಿಲ್ಲ, ನಾವಷ್ಟು ಹೋಗಬೇಕು. ಇವತ್ತು ನಮ್ಮ ವಿಡಿಯೋದಾಗ ನಮ್ಮ ಸಣ್ಣ ಗೌಡ್ರು ಬಂದಾರು. ನಮ್ಮ ಸಣ್ಣ ಗೌಡ್ರಿಗೊಂದು ನಮಸ್ಕಾರ. ವೇದಾಗ ನೋಡ್ರಿ, ಸ್ವಲ್ಪ ಮೊಬೈಲ್ ತೊಗೊಂಡು ಹಿಡ್ಕೋ ವೇದ, ಒಂಚೂರು ವಿಡಿಯೋ ಮಾಡತ್ತ ಅಂದ್ರೆ ಏನೂ ಮಾಡಂಗಿಲ್ಲ, ಒಂದೇ ಮಾತ. ಸೊ ಫ್ರೆಂಡ್ಸ್, ಅಷ್ಟು. ಓಕೆ, ಲೆಟ್ಸ್ ಗೋ.
ಓಕೆ ಬಾಯ್, ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಬಾಯ್.